ಹಾಯ್ ಎವ್ರಿವನ್, ನಿಮಗೂ ಈ ಥರ ಶೈನಿ ಆಗಿರೋ, ಬ್ಯೂಟಿಫುಲ್ ಆಗಿರೋ, ಸಾಫ್ಟ್ ಆಗಿರೋ ಹೇರ್ ಬೇಕು ಅಂತ ಅಂದರೆ ನನ್ನ ಒಂದು ಸೀಕ್ರೆಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಅದೇ ಥರ ಫಾಲೋ ಮಾಡಿ. ಫಸ್ಟು ನಾನಿಲ್ಲಿ 2 ಥರ ಬಾಚಣಿಕೆನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಬಾಚಣಿಕೆಯಲ್ಲಿ ನೀಟಾಗಿ ಸಿಕ್ಕಿಲ್ಲದಾಗೆ ನೀಟಾಗಿ ಬಾಚ್ಕೋಬೇಕಾಗತ್ತೆ. ಆದಮೇಲೆ ವುಡನ್ ಬಾಚಣಿಕೆ ಕೂಡ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಇದು ನಮ್ಮ ಹೇರ್ಗೆ ತುಂಬಾ ಒಳ್ಳೆಯದು, ಹೇರ್ ರೂಟ್ಗೆಲ್ಲ ತುಂಬಾ ಒಳ್ಳೆಯದು. ಅದಾದಮೇಲೆ ಇಲ್ಲಿ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ಲನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ಹೇರ್ನ ಪಾರ್ಟೇಷನ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ಲನ್ನು ನಾನು ಹೇರ್ಗೆ ಅಪ್ಲೈ ಮಾಡ್ತೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ನಮ್ಮ ಹೇರ್ನ ಸಾಫ್ಟ್ ಮಾಡುತ್ತೆ, ಥಿಕ್ ಮಾಡುತ್ತೆ. ಅದಾದಮೇಲೆ ತುಂಬಾ ಒಳ್ಳೆಯದು ನಮ್ಮ ಹೇರ್ಗಷ್ಟೇ ಅಲ್ಲ, ಅದನ್ನು ತಿನ್ನೋದ್ರಿಂದನೂ ನಮ್ಮ ಹೇರ್ಗೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು. ಜೆಲ್ಲನ್ನು ಫೇಸ್ಗೂ ಅಪ್ಲೈ ಮಾಡ್ತಾರೆ. ಈ ಥರ ತುಂಬಾ ಯೂಸ್ ಇದೆ ಫ್ಲ್ಯಾಕ್ಸ್ ಸೀಡ್ಸಿಂದ. ಈಗ ನಾನಿಲ್ಲಿ ಫುಲ್ ಹೇರ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದೇ ಥರ ನೀಟಾಗಿ ನೀವು ಅಪ್ಲೈ ಮಾಡಿ. ಹೇರ್ ರೂಟಿಂದನೂ ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಿದ ಮೇಲೆ ಇದನ್ನು ನೀಟಾಗಿ ಈ ಥರ ಕೂದಲನ್ನು ಕಟ್ಟಬೇಕಾಗತ್ತೆ. ನೀವು ಹೇಗಾದರೂ ನಿಮಗೆ ಕಂಫರ್ಟೇಬಲ್, ನಿಮ್ಗೆ ಹೇಗೆ ಅನಿಸುತ್ತೋ ಅದು ಕಟ್ಟಿ ಒಂದು 40 ಮಿನಿಟ್ಸ್ ಬಿಟ್ಟಾದಮೇಲೆ ನಾನು ಇದನ್ನು ಹೇರ್ ವಾಶ್ ಮಾಡ್ತೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ಹಾಕಿದ್ದೆ ಅಲ್ವಾ, ಅದನ್ನೇ ನಾನು ವಾಶ್ ಮಾಡಿ ಹೇರ್ ಮಾಸ್ಕನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹೇರ್ ಮಾಸ್ಕನ್ನು ಪೂರ್ತಿ ರೂಟಿಂದ ಹಚ್ಚಬಾರ್ದು. ನಾನಿವಾಗ ಇಲ್ಲಿ ಎಷ್ಟು ತೋರಿಸ್ತಿದ್ದೀನಿ ಅಷ್ಟಕ್ಕೆ ಮಾತ್ರ ಅಪ್ಲೈ ಮಾಡಬೇಕು. ಇದನ್ನು ನಾವು ಒಂದು 20 ಮಿನಿಟ್ಸ್ ಬಿಟ್ಟರೆ ಸಾಕು. ನಮ್ಮ ಹೇರ್ ಆ್ಯಂಡ್ ಸ್ಕಿನ್ ತುಂಬ ಹೈಡ್ರೇಟ್ ಆಗಿ ಇಡೋಕ್ಕೆ ನೀರು ಕುಡಿಬೇಕು, ಕೆಲವೊಂದು ಫುಡ್ಡನ್ನು ಫಾಲೋ ಮಾಡಬೇಕು. ಅದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ. ಇಲ್ಲಿ ನನಗೆ ಕೆಲವೊಂದು ಪ್ರಾಡಕ್ಟ್ಸ್ ಖಾಲಿಯಾಗಿತ್ತು, ನಾನು ಅದನ್ನು ತರಿಸ್ಕೊಂಡಿದ್ದೀನಿ. ಹಾಗೆ ನಿಮಗೆ ಯಾವ ಥರ ಪ್ರಾಡಕ್ಟ್ಸನ್ನು ಹೇಗೆ ಯೂಸ್ ಮಾಡಬೇಕು, ಯಾವುದರಿಂದ ನಮಗೆ ಒಳ್ಳೆಯದು ಅಂತಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬರೋ ವೀಡಿಯೋಸಲ್ಲಿ. ಈ ಥರ ವೀಡಿಯೋಸ್ ನಿಮಗೆ ಬೇಕು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಹೇರ್ ವಾಶ್ ಮಾಡೋ ಟೈಮ್ ಆಗಿದೆ. ಹೇರ್ ವಾಶ್ ಆದಮೇಲೆ ನಮ್ಮ ಹೇರನ್ನು ಸಾಫ್ಟಾಗಿರೋ ಟವಲಲ್ಲಿ ಹೇರನ್ನು ಡ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ರಫಾಗಿ ಒರೆಸೋಕ್ಕೆ ಹೋಗಬೇಡಿ, ನೀಟಾಗಿ ಟ್ಯಾಪ್ ಮಾಡಿ ಒರೆಸ್ಕೊಂಡ್ರೆ ಸಾಕು. ಇಲ್ಲಿ ನಾನು ಹೀಟ್ ಪ್ರೊಟೆಕ್ಷನ್ ಸಿರಮನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಎಂತಕ್ಕೆ ಅಂತ ಅಂದರೆ ಕೆಲವು ಸಾರಿ ನಾವು ತುಂಬ ಹೇರ್ ಸ್ಟೈಲ್ ಮಾಡ್ತೀವಿ, ಹೇರ್ ಡ್ರೈ ಮಾಡ್ತಾ ಇರ್ತೀವಿ, ಹೇರ್ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಈ ಥರ ನೀಟಾಗಿ ಹೇರನ್ನು ಡ್ರೈ ಮಾಡ್ಕೋಬೇಕು. ಓವರ್ ಹೀಟಲ್ಲಿ ಡ್ರೈ ಮಾಡಬೇಡಿ, ಮೀಡಿಯಮ್ ಆಗಿರಲಿ. ಆಮೇಲೆ ಈಗ ಡ್ರೈ ಆಗಿದೆ, ಈ ಥರ ನೀಟಾಗಿ ಮತ್ತೆ ಪಾರ್ಟಿಷನ್ ಮಾಡಿಕೊಂಡು, ಈ ಥರ ಪಾರ್ಟಿಷನ್ ಮಾಡ್ಕೊಂಡು ಆದಮೇಲೂ ಕೂಡ ಹೀಟ್ ಪ್ರೊಟೆಕ್ಷನ್ ಸಿರಮನ್ನು ಇನ್ನೊಂದು ಸರ್ತಿ ಅಪ್ಲೈ ಮಾಡಬೇಕು. ಅದಾದಮೇಲೆ ಈಗ ಹೇರ್ ಸೆಟ್ಟಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಈ ಥರ ನೀಟಾಗಿ ಹೇರ್ ಸೆಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಎಷ್ಟು ನೀಟಾಗಿ ಹೇರ್ ಶೈನಿ, ಸಾಫ್ಟ್, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಹೇರು. ನೀವು ಹೇರ್ ಸೆಟ್ ಮಾಡಿದ್ರೇ ಇಷ್ಟು ನೀಟಾಗಿ ಕಾಣಿಸುತ್ತೆ, ಶೈನಿಯಾಗಿ ಕಾಣಿಸುತ್ತೆ ಅಂತ ಏನೂ ಇಲ್ಲ. ನೀವು ಸೆಟ್ ಮಾಡಿಲ್ಲ ಅಂದ್ರೂ ಡ್ರೈ ಆದಮೇಲೆ ಇಷ್ಟೇ ನೀಟಾಗಿ ಶೈನಾಗಿ ಸಾಫ್ಟಾಗಿ ಕಾಣಿಸುತ್ತೆ ಹೇರ್. ಹಾಗೆ ಸೆಲ್ಫ್ ಕೇರ್ ಬಗ್ಗೆ ಇನ್ನಷ್ಟು ಮಾಡ್ತೀನಿ ವೀಡಿಯೋಸ್. ಈಗ ಹೇರ್ ಸಿರಮ್ನ ಅಪ್ಲೈ ಮಾಡೋಣ. ಈ ಸಿರಮ್ ಯೂಸ್ ಮಾಡೋದ್ರಿಂದ ಹೇರ್ ಇನ್ನೂ ಶೈನಾಗಿ ಇನ್ನೂ ನೀಟಾಗಿ ಕಾಣಿಸುತ್ತೆ. ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ, ಬಾಯ್.